ಲಕ್ಷ್ಮಣ, ಕೆಂದುಳಿಯು ಎದ್ದು ನಭೋಮಂಡಲವನ್ನು ಮುತ್ತಿರುವುದು. ದುರ್ರಗಗಳ ಕುರಪುಟದಿಂದ ಎದ್ದ ಕೆಂದೂಳನ್ನು ನೋಡಿದರೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬಂದಿರುವರೋ, ಹೋಗಿ ನೋಡಿಕೊಂಡು ಬಾ. ಅಪ್ಪಣೆ ಅಗ್ರಜ. ಏನಿದು? ಇದು ನಮ್ಮ ಸೈನ್ಯವೇ ಸರಿ. ಆ ದುಷ್ಟ ಕೈಕೆಯಿಂದ ಪ್ರೇರೇಪಿತನಾದ ಭರತನು ನಮ್ಮ ಮೇಲೆ ದಂಡೆತ್ತಿ ಯುದ್ಧಕ್ಕೆ ಬರುವಂತಿದೆ. ಛೀ, ಕಾಡಿಗೆ ಬಂದರೂ ಕಾಡುವ ಪ್ರಸಂಗವಂತೂ ತಪ್ಪಲಿಲ್ಲ. ಇರಲಿ, ಈಗಲೇ ಅಗ್ರಜನಿಗೆ ಈ ವಿಚಾರವನ್ನು ತಿಳಿಸುವೆನು. ಅಗ್ರಜ, ಹೇಳು ಹೇಳು ಹೇಳು. ಅತ್ತಿಗೆಯನ್ನು ಮರೆಯಲ್ಲಿ ಅಡಗಿಕೊಳ್ಳುವಂತೆ ಹೇಳು. ಧನುರ್ಬಾಣಗಳನ್ನು ತೆಗೆದುಕೋ. ಲಕ್ಷ್ಮಣ, ಶಾಂತನಾಗು. ಏನೆಂಬುದಾಗಿ? ಅಗ್ರಜ, ಆ ಕೈಕೆಯಿಂದ ಪ್ರೇರೇಪಿತನಾದ ಭರತನು ನಮ್ಮ ಮೇಲೆ ದಂಡೆತ್ತಿ ಯುದ್ಧಕ್ಕೆ ಬರುವಂತಿದೆ. ಅಪ್ಪಣೆ ಆದರೆ ಆತನನ್ನು ಅವನ ಪರಿವಾರವನ್ನು ಒಂದೇ ಬಾಣದಿಂದ ಧ್ವಂಸ ಮಾಡಿಬಿಡುತ್ತೇನೆ. ಲಕ್ಷ್ಮಣ, ಸಹಿಸಿಕೋ, ಶಾಂತನಾಗು. ಭರತನ ಸೋದರ ಪ್ರೇಮವನ್ನು ನೀನರಿಯೇ. ಅವನು ನಾಶಕ್ಕಾಗಿ ಬಂದಿರುವನೋ ಅಥವಾ ಕ್ಷಮೆಯಾಚನೆಗಾಗಿ ಬಂದಿರುವನೋ ತಿಳಿದು ನೋಡೋಣ. ಮನೋನಾಥ ಸಿದ್ಧ ಪಾರಿಜಾತ ಸೀತಾ ಮನೋನಾಥ ಸಿದ್ಧ ಪಾರಿಜಾತ ಶ್ರೀರಾಮಚಂದ್ರ, ನಿನಗೆ ನಮಸ್ಕರಿಸು. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಭರತ, ಅಣ್ಣ, ಮಾವನ ಮನೆಯಿಂದ ಯಾವಾಗ ಬಂದೆ? ನಾವು ಅಯೋಧ್ಯೆಯನ್ನು ಬಿಟ್ಟು ಹೊರಟಾಗ ನಿಮ್ಮನ್ನು ನೆನೆದು ಅಂಬಲಿಸುತ್ತಾ ನಿರುತ್ಸಾಹದಿಂದ ಹೊರಟು ಬಂದೆವು. ಅಯೋಧ್ಯೆಯನ್ನು ಬಿಟ್ಟು ಬಂದ ನಮಗೆ ಅಲ್ಲಿನ ಸಂಗತಿಯನ್ನು ಕೇಳಲು ಆತುರವಾಗುತ್ತಿರುವುದು. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುತ್ತೇನೆ, ತಿಳಿಸುವೆ ಆತಮ್ಮ. ತಿಳಿಸುವನು ಅಗ್ರಜ. ಭರತ, ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರಾದ ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೆ? ವೈಶಿಷ್ಠ ಮಹರ್ಷಿಗಳು ಸಹ ಕ್ಷೇಮದಿಂದಿರುವರಣ್ಣ. ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತರು ಕ್ಷೇಮದಿಂದಿರುವರೆ? ಮಂತ್ರಿ ಸುಮಂತ್ರರು ಸಹ ಕ್ಷೇಮದಿಂದಿರುವರು ಅಣ್ಣ. ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತು ಹಾಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸೋದರನ ಲಕ್ಷ್ಮಣನ ತಾಯಿ ಸೌಮಿತ್ರಾದೇವಿಯವರು ಕ್ಷೇಮದಿಂದಿರುವರೆ? ಸೌಮಿತ್ರ ಮಾತೆಯವರು ಸಹ ಕ್ಷೇಮದಿಂದಿರುವರು ಅಣ್ಣ. ನವಮಾಸ ಹೆತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾಗದ ಸಂಕಟದಲ್ಲಿ ನನ್ನನ್ನು ಬೀಳ್ಕೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೆ? ಕೌಸಲ್ಯ ದೇವಿಯವರು ಕ್ಷೇಮದಿಂದಿರುವರು ಅಣ್ಣ. ಈ ರಾಮನಿಗೆ ಆ ರಾಮವಾಸವನ್ನು ಕಲ್ಪಿಸಿದ ನಿನ್ನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮದಿಂದಿರುವರೆ? ಅವರ ಕ್ಷೇಮಕ್ಕೇನಣ್ಣ. ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚೆದೆಯ ನಮ್ಮಂತಹ 4 ಸುಪುತ್ರರನ್ನು ಪಡೆದುದಲ್ಲದೆ ಕಟುವಾಂಗ ಎಂಬ ಹೆಸರಿನಿಂದಿದ್ದವನು ಪುಷ್ಪರಥ ಎಂಬ ಅನವರತ ನಾಮವನ್ನು ಪಡೆದು ಹಿಂದೆ ದೇವಾಸುರರ ಯುದ್ಧದಲ್ಲಿ 10 ದಿಕ್ಕುಗಳಲ್ಲಿ ಒಬ್ಬ ನಿರತಿಕನಾಗಿ ಹೋರಾಡಿ ವಿಜಯವನ್ನು ಹೊಂದಿ
ದಶರಥ ದಶರಥ ಎಂಬ ಬಿರುದಾಂಕಿತ ಪಡೆದ ನನ್ನ ಜನಕನು ಕ್ಷೇಮದಿಂದಿರುವರು. ಅಯ್ಯೋ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯ್ತಣ್ಣ, ಅಂತ್ಯವಾಯ್ತು. ಅಂದರೆ ಭರತ ಏನು ಹೇಳುತ್ತಿರುವೆ? ಅಣ್ಣ, ನೀವು ವನವಾಸಕ್ಕೆ ಬಂದ ಕೂಡಲೇ ಜನಕನು ಪರಲೋಕವಾಸಿಯಾದನಣ್ಣ. ಜನಕ ಕೊನೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ. ಹೇ ತಂದೆ, ಸ್ವರ್ಗದಲ್ಲಿರುವ ತಮಗೆ ಇಲ್ಲಿಂದಲೇ ವಂದಿಸು ಜನಕ, ಇಲ್ಲಿಂದಲೇ ವಂದಿಸು. ಅಯ್ಯೋ ಜನಕ, ನಮ್ಮ ಹಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದೆಯ, ಪರಲೋಕವಾಸಿ. ನಿಮ್ಮ ಅಂತಿಮ ಕಾಲದಲ್ಲಿ ಸನಿಹದಲ್ಲಿದ್ದು ಸೇವೆ ಮಾಡುವ ಭಾಗ್ಯವು ಈ ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಭರತ, ನೀನೇ ಭಾಗ್ಯಶಾಲಿಯಪ್ಪ. ಜನಕನ ಮರಣ ಕಾಲದಲ್ಲಿ ಸನಿಹದಲ್ಲಿದ್ದು ಸೇವೆ ಮಾಡಿರುವೆ. ಅಣ್ಣ, ಆ ಪುಣ್ಯವೂ ನನಗೂ ಇಲ್ಲವಾಯಿತಣ್ಣ. ಜನಕನ ಮರಣ ಕಾಲದಲ್ಲಿ ನಾನೂ ಸಹ ಅವರ ಸಂಗಡವಿರಲಿಲ್ಲ. ಏನು, ಜನಕನ ಮರಣ ಕಾಲದಲ್ಲಿ ನೀವು ಸಹ ಬಳಿ ಇರಲಿಲ್ಲವೇ? ಇಲ್ಲವಣ್ಣ. ಅಯ್ಯೋ ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ವೀರ ರಾಜ 4 ಜನ ಸುಪುತ್ರರನ್ನು ಪಡೆದ ನೀವು ನಿಮ್ಮ ಅವಸಾನ ಕಾಲದಲ್ಲಿ ಯಾರೊಬ್ಬರು ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು ತಮ್ಮ, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಕಳೆದು ಓದುವುದಕ್ಕೆ ಚಿಂತಿಸಿ ಫಲವೇನು? ಹೋಗು ತಮ್ಮ, ನಿನ್ನ ತಾಯಿಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನಿರಲಾರೆ. ನೀವು ಅಯೋಧ್ಯೆಗೆ ಬಂದು ಸಿಂಹಾಸವನ್ನೇರಿ ನಮಗೆ ಆನಂದವನ್ನುಂಟು ಮಾಡು ಅಣ್ಣ. ಇಲ್ಲ ಭರತ, ಮಾತೆಯ ಆಜ್ಞೆಯ ಪ್ರಕಾರ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆ. ಅದೂ ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನೇರುವುದಾದರೆ ಅದು ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಣ್ಣ, ನಾನಾಗಿಯೇ ಬಿಟ್ಟು ಕೊಡುವಾಗ ದತ್ತಾಪಹಾರ ದೋಷವೆಲ್ಲಿಂದ ಬರುವುದಣ್ಣ? ಇಲ್ಲ ತಮ್ಮ, ನೀನೇನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ಹೋಗಲಿ. ನನ್ನದೊಂದು ಕೋರಿಕೆ ಏನಾದರೂ ನೆರವೇರಿಸಲಿಕ್ಕೆ ನಿಮ್ಮಲ್ಲಿ ವಿನಂತಿಯಿಂದ ಬಿಡಿಕೊಳ್ಳುತ್ತೇನೆ. ಏನದು ತಮ್ಮ, ಕೇಳಿಕೊ, ಸಂತೋಷವಾಗಿ ನೆರವೇರಿಸಿಕೊಡುತ್ತೇನೆ. ಅಣ್ಣ, ನೀವೇರದ ಸಿಂಹಾಸನವನ್ನು ನಾ ಹೇರಲಾರೆ. ಆದ್ದರಿಂದ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ನನಗೆ ಅನುಗ್ರಹಿಸಿಕೊಡಿ. ನಾನು ಅವಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ
ನಾನು ನೆಪ ಮಾತ್ರಕ್ಕೆ ರಾಜ್ಯವಾಳುತ್ತೇನೆ. ಬಹಳ ನಿಮ್ಮ 14 ವರ್ಷ ಮುಗಿದ ಮಾರನೆಯ ದಿನವೇ ನೀವು ನನಗೆ ದರ್ಶನ ನೀಡುತ್ತಾರೆ ಹೋದರೆ ಈ ನನ್ನ ದೇಹವನ್ನು ಅಗ್ನಿಗೀಡಾಡುವೆ. ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ. ಭರತ, ಬಹಳ ಸಂತೋಷ ಆಗಬಹುದು. 14 ವರ್ಷ ವನವಾಸ ಮುಗಿದ ಮರುದಿನವೇ ನಿನಗೆ ದರ್ಶನ ನೀಡುತ್ತೇವೆ. ಆಗಬಹುದೇ? ತೆಗೆದುಕೋ ಈ ಪಾದಿಕೆಗಳು. ಆಗಬಹುದು. ನೀವಿನ್ನು ಹೋಗಿ ಬನ್ನಿ. ಪವನ ಪರಂಧಾಮ ಶ್ರೀರಾಮ, ಪವನ ಪರಂಧಾಮ ಶ್ರೀರಾಮ, ರಘುವಂಶ ಸೋಮ ಇನಮನಿ ಲಲಾಮ, ರಘುವಂಶ ಸೋಮ ಇನಮನಿ ಲಲಾಮ, ಎತ್ತರ ಪಾಲಿತ ಜಲನಿಧಿ ಸೋಮ
ಲಕ್ಷ್ಮಣ, ಅಣ್ಣ. ನೋಡಿದೆಯಾ ಭರತನ ಭಾತೃವಾತ್ಸಲ್ಯ? ಅಗ್ರಜ, ಭರತನ ಭ್ರಾತೃ ಪ್ರೇಮವನ್ನರಿಯದೆ ಆತನೊಂದಿಗೆ ನಾನು ಆಡಿದ ಅಪರಾಧದ ನುಡಿಗಳನ್ನು ಮನ್ನಿಸಣ್ಣ. ಸೀತಾ ಲಕ್ಷ್ಮಣರೇ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪುರಜನರು ಪದೇ ಪದೇ ಬಂದು ನಮ್ಮನ್ನು ಕಾಡುವರು. ಆದ್ದರಿಂದ ಮುಂದೆ ದಂಡಕಾರಣ್ಯನ ಕುರಿತು ಪ್ರಯಾಣ ಮಾಡೋಣ ನಡೆ. ತಮ್ಮ ಇಚ್ಛೆ ಎಂತಾಗಲಿ. ಓಹೋ ಓಹೋ ಮೇವು ಬರಲಿ ಹೋ, ಓಹೋ ಓಹೋ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎಳೆಗೆ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎಳೆಗೆ ಮೇವು ಬರಲಿ ಹೋ. ಹಾರಿ ವೇಷವ ತೋರಿ, ಹಾರಿ ವೇಷವ ತೋರಿ, ತಿರಿದಿರಿದು ತಿಂದು ಮೇಲ ಮುರಿ ಮುರಿದು ಮುಕ್ಕುವೆನ, ತಿರಿದಿರಿದು ತಿಂದು ಮೇಲೆ ಮುರಿ ಮುರಿದು ಮುಕ್ಕುವೆನ. ಜೀವ ಭಾವ ಮೇವು ಬರಲಿ ಹೋ, ಜೀವ ಭಾವ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎಳೆಗೆ ಮೇವು ಬರಲಿ ಹೋ. ಪ್ರಾಣಿಹಿಂಸೆ ಮಾಡುವುದರಲ್ಲಿ ನನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೂ ಇರಲಾರರು. ಒಮ್ಮೊಮ್ಮೆ ಆ ಯಮಧರ್ಮನೂ ಕೂಡ ನನಗೆ ಸರಿಸಾಟಿಯಾಗಿ ನಿಲ್ಲಲಾರ. ಅದು ಅಲ್ಲದೆ ನಮ್ಮಣ್ಣನಾದ ಸ್ವರ್ಣಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವನು. ನನ್ನ ಮಗನಾದ ಶಮ್ಮುಕಾಸುರನು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆಯುತ್ತಿರುವನು. ಆತನಿಗೆ ಬೇಕಾದ ಮದ್ಯ ಮಾಂಸವನ್ನು ಸಿದ್ಧಪಡಿಸಿರುವನು. ಹಲವಾರು ದಿನಗಳಿಂದ ವ್ರತೋಪವಾಸವನ್ನು ಕೈಗೊಂಡಿರುವ ಆತನಿಗೆ ಬೇಕಾದ ಮದ್ಯ ಮಾಂಸಗಳನ್ನು ಸಿದ್ಧಪಡಿಸಿರುವನು. ಮಗನೇ ಶಮ್ಮುಕಾಸುರ, ನಿನ್ನನ್ನು ಸ್ವಾಗತಿಸಲು ನಿನ್ನ ಮಾತೆಯಾದ ಘೋರ ಶೂರ್ಪನಖಾ ದೇವಿಯೇ ಬರುತ್ತಿರುವಳು. ಮಗನೇ ಶಮ್ಮುಕಾಸುರ, ಅಯ್ಯೋ ಮಗನೇ ಶಮ್ಮುಕಾಸುರ, ಮಗನೇ ಯಾರೋ ನನ್ನ ಮಗನ ಶಿರಶ್ಛೇದನ ಮಾಡಿರುವರಲ್ಲ, ಯಾರಾಗಿರಬಹುದು? ರಕ್ತ, ಬಿಸಿಯಾದ ರಕ್ತ, ರುಂಡ ಮುಂಡಗಳಿಂದ ಬಿಸಿಯಾದ ರಕ್ತ ಹೊರೆಯುತ್ತಿರುವುದನ್ನು ನೋಡಿದರೆ ನನ್ನ ಮಗನನ್ನು ಕೊಂದ ಪಾಪಿಗಳು ಈ ದಂಡಕಾರಣ್ಯದಿಂದ ಬಹಳ ದೂರ ಹೋಗಲಾರರು. ಯಾರಾಗಿರಬಹುದು? ನರವಾಸನೆ, ನರವಾಸನೆ, ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡಕಾರಣ್ಯದಲ್ಲಿ ನರವಾಸನೆ ಎಂದರೆ ಅವರೇನಾದರೂ ಈ ಕಾರ್ಯವನ್ನು ಎಸಗಿರಬಹುದೇ? ಯಾರೇ ಆಗಿರಲಿ, ಎಲ್ಲೇ ಇರಲಿ, ಹಾಗೆ ಹಿಡಿದು ಕಸರೆ ಆಗಿದು ನುಂಗಿ
ಇಂದು ನಾನು ಹೊಂದುವೆನು ಆನಂದವ ಇಂದು ನಾನು ಹೊಂದುವೆನು ಆನಂದವ ಸಂದೇಹವಿಲ್ಲದೆ ತಿಂದು ಮಾಂಸವ ಸಂದೇಹವಿಲ್ಲದೆ ತಿಂದು ಮಾಂಸವ ಇಂದು ನಾನು ಹೊಂದುವೆನು ಆನಂದವ ನರಗಣ್ಣು ಗುಡ್ಡೆಗಳ ಉರ್ದು ತಂಡಿಗೆಯ ಮಾಡಿ ಹಾಕಿ ನರಗಣ್ಣು ಗುಡ್ಡೆಗಳ ಉರ್ದು ತಂಡಿಗೆಯ ಕಳ್ಳಕ್ಕಿತ್ತು ಕಳ್ಳಕ್ಕಿತ್ತು ಸೇವಿಗೆಯ ಪಾಯಸ ಮಾಡಿ ತಿಂದು ಇಂದು ನಾನು ಇಂದು ನಾನು ಇಂದು ನಾನು ಕೊಂದು ಆನಂದವ ಸಂದೇಹವಿಲ್ಲದೆ ತಿಂದು ಮಾಂಸವ ಸಂದೇಹವಿಲ್ಲದೆ ತಿಂದು ಮಾಂಸವ ಇಂದು ನಾನು ಇಂದು ನಾನು ಇಂದು ನಾನು ಎತ್ತ ನೋಡೆ ಅತ್ತಲ್ಲತೆಗಳು ಸೀತಾ ಎತ್ತ ನೋಡೆ ಅತ್ತಲ್ಲತೆಗಳು ಚಿತ್ತಕ್ಕೆ ಮುದವೀವುದು ಸೀತಾ ಚಿತ್ತಕ್ಕೆ ಮುದವೀವುದು ಎತ್ತ ನೋಡೆ ಅತ್ತಲ್ಲತೆಗಳು ಕನಕಿ ಚಿತ್ತ ಜಾರಿ ನೋಡಲ ಮಾಮ ನೋಡೆ ಚಿತ್ತ ಜಾರಿ ನೋಡಲ ಮಾಮ ಚಿತ್ತ ಜಾರಿ ನೋಡಲ ಮಾಮ ಚಿತ್ತ ಜಾರಿ ನೋಡಲ ಮಾಮ ಚಿತ್ತ ಜಾರಿ ನೋಡ ಚಿತ್ತ ಜಾರಿ ನೋಡಲ ಮಾಮ ಸೀತಾ ಜಾಜಿ ನೋಡಲ ಮಾಮ ಸೀತಾ ಜಾಜಿ ನೋಡಲ ಮಾಮ ಸೀತಾ ಜಾಜಿ ನೋಡಲ ಮಾಮ ಸೀತಾ ಜಾಜಿ ನೋಡಲ ಮಾಮ ಚಿತ್ತ ಜಾಜಿ ನೋಡಲ ಮಾಮ ಚಿತ್ತಕ್ಕೆ ಮುದವೀವುದು ಚಿತ್ತಕ್ಕೆ ಮುದವೀವುದು ಓದುತ್ತೇಂದ್ರೆ ನೋಡೆ ಓದುತ್ತೇಂದ್ರೆ ನೋಡೆ ಇವನಾಳಿ ಮೆರೆಯುವ ಸೊಬಗಿದ ಕನಕಿ ಇವನಾಳಿ ಮೆರೆಯುವ ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ ಇವನಾಳಿ ಮೆರೆಯುವ ಸೊಬಗಿದ
ಜೀವನಾಳಿ ಮೆರೆಯುವ ಸೊಬಗಿನ ಜೀವನಾಳಿ ಮೆರೆಯುವ ಸೊಬಗಿನ ಓದುತ್ತೇನೆ ನೋಡೆ ಓದುತ್ತೇನೆ ನೋಡೆ ಎತ್ತ ನೋಡೆ ಅತ್ತಲಾತೆ ಜಾನಕಿ, ಸ್ವಾಮಿ, ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿದೆ. ಸೀತಾ, ಸ್ವಾಮಿ, ಅಲ್ಲಿ ನೋಡು, ತುಂಬಿದ ಫಲ ಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳ ಹಿಮದಿಂದಲೂ ಆಹಾ ಶುಕಪಿಕ ನಾದಗಳಿಂದಲೂ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನೆಲ್ಲ ಕ್ಲೇಶಗಳನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವೇ ಈ ಪಂಚವಟಿ. ನಿಜವೇ ಸ್ವಾಮಿ. ಸೀತಾ, ಅರಮನೆಯಲ್ಲಿ ಹಂಸತೂಲಿಕ ಆತಲ್ಪದ ಮೇಲೆ ಕುಳಿತು ದೃಷ್ಟಾನ್ನ ಭೋಜನವನ್ನು ಸವಿಯುತ್ತಾ ಅನೇಕ ದಾಸ ದಾಸ್ಯರಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ಆನಂದದಿಂದಿರಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟು. ಇಂತಹ ಮಾತನಾಡುತ್ತಿರುವಿರಿ ಪ್ರಾಣೇಶ್ವರ. ಪತಿಯ ಸೇವೆ ಪರಮೇಶ್ವರನ ಸೇವೆ ಎನ್ನುವುದು ಅಂದಾಗ ಇಲ್ಲಿ ಹಂಸತುಲಿಕಾ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನೂ ಕಡಿಮೆ ಇಲ್ಲ ಅಂದಾಗ ನೀವಿರುವ ಈ ಸುಂದರವಾದ ಕ್ಷೇತ್ರವೇ ಪಂಚವಟಿ ಮಹಾಕ್ಷೇತ್ರವಲ್ಲವೇ ಪ್ರಾಣೇಶ್ವರ? ಸೀತಾ, ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ ನಲಿವೆ ಒಲವೇ ನಲಿವೆ ಒಲವೇ ಹೊಸತನದಲ್ಲಿನ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ. ಸಂಗ ಸುಖದಲ್ಲಿ ಖಂಡಿತ ಬಯಸಿದೆ ಸಂಗ ಸಂಗದ ಸಂಗ ಸುಖದಲ್ಲಿ ಖಂಡಿತ ಮರೆತಿದೆ. ಪ್ರಾಣೇಶ್ವರ, ಜಾನಕಿ, ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ. ಸೀತಾ, ನಿನ್ನ ಮಾತು ನಿಜ. ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟು ಚಮತ್ಕಾರವಾಗಿ ನಿರ್ಮಿಸಿದ್ದಾನೆ ಅಲ್ಲವೇ ಸ್ವಾಮಿ? 14 ವರ್ಷ ವನವಾಸವನ್ನು ಆನಂದದಿಂದ ಇಲ್ಲಿಯೇ ಕಳೆಯೋಣ. ಹಾಗೆ ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನು ಬಾರಲಿಲ್ಲವಲ್ಲ? ಲಕ್ಷ್ಮಣ, ಆ ಖಡ್ಗವಾವುದು? ಯಾರೋ ಓರ್ವ ರಾಕ್ಷಸನು ಭಗವಾನ್
ಆತನ ತಪಸ್ಸಿಗೆ ಮೆಚ್ಚಿದ ಭಾಸ್ಕರನು ವರವಾಗಿ ಈ ಖಡ್ಗವನ್ನು ಆತನಿಗೆ ಕರುಣಿಸಲು ಪಕ್ಕದಲ್ಲೇ ಫಲಗಳನ್ನು ಸಂಗ್ರಹಿಸುತ್ತಿದ್ದ ನಾನು ಅದನ್ನು ಕಂಡು ಈ ಖಡ್ಗವು ಆತನ ಕೈ ಸೇರುವುದಕ್ಕಿಂತ ಮುಂಚಿತವಾಗಿ ನಾನೇ ಪಡೆದು ಈ ಖಡ್ಗದಿಂದ ಆತನನ್ನು ಸಂಹಾರ ಮಾಡಿ ಬಂದಿರುವೆನು. ಏನು ಕೊನೆಗೂ ಸಂಹರಿಸಿದೆಯಾ? ಓಹೋ, ಚಿಂತೆ ಇಲ್ಲ. ಅದು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯಲ್ಲಿಯೇ ಇರಲಿ. ಫಲಗಳನ್ನು ಈ ಪರ್ಣಶಾಲೆಯಲ್ಲಿಡು. ಅಪ್ಪಣೆ. ಸೀತಾ, ಸ್ವಾಮಿ. ಈ ದಂಡಕಾರಣ್ಯದಲ್ಲಿ ಸಮೀಪದಲ್ಲೆಲ್ಲೋ ನರ ವಾಸನೆ ಬರುತ್ತಿರುವುದಲ್ಲ. ಎಲ್ಲಾರೋ ಇರೋರು ನರರು ಕುಳಿದ್ರು. ಓರ್ವ ಪುರುಷ ಮತ್ತೋರ್ವ ಸ್ತ್ರೀ ಇಬ್ಬರನ್ನು ಒಂದೇ ಬಾರಿಗೆ ಹಾಗೆ ಆಪೋಷಣ ಮಾಡಿ ಮೊದಲು ನನ್ನ ಉದರವನ್ನು ಸಂರಕ್ಷಣೆ ಮಾಡಿಕೊಂಡು ಬಿಡುವೆನು. ಎಷ್ಟೊಂದು ಸುಂದರನಾಗಿರುವನು. ಇಂತಹ ಸುರಸುಂದರಾಂಗನನ್ನು ಆ ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ ಈ ದಂಡಕಾರಣ್ಯದಲ್ಲಿ ಆಗಲಿ ಎಲ್ಲಿಯೂ ನೋಡಿಯೇ ಇರಲಿವಲ್ಲ. ಏನಾದರೂ ಆಗಲಿ ಇವನು ಮಾತ್ರ ಬಿಡಬಾರ್ದು. ನಾನೇ ಕಣ್ಣಾನೀಗಲೇ ಒರಿಸಿದೆ, ನಾನೇ ಕಣ್ಣಾನೀಗಲೇ ನಾನೇ ತನ್ನಾನೀಗಲೇ ಒರಿಸುವೆ, ನಾನೇ ತನ್ನಾನೀಗಲೇ ಏನಾದರೂ ಆಗಲಿ ಒರಿಸುವೆ, ಏನಾದರೂ ಆಗಲಿ ಒರಿಸುವೆ, ನಾನೇ ತನ್ನಾನೀಗಲೇ ಒರಿಸುವೆ, ನಾನೇ ತನ್ನಾನೀಗಲೇ. ಮಂಚದ ಮೇಲೆ ಪಲ್ಲವಗಳನ್ನೇ ಹಾಕಿ, ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಹಾಕಿ, ವಲ್ಲವನ ನನ್ನ ವಲ್ಲವನ ವಲ್ಲವನ ನನ್ನ ವಲ್ಲವನ ಪ್ರಾಣ ವಲ್ಲವನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡು. ಗಂಡನನ್ನ ನನ್ನ ಗಂಡನನ್ನ ಗಂಡನನ್ನ ನನ್ನ ಗಂಡನನ್ನ ಮಾಡಿಕೊಂಡು ಗಂಡವನ್ನು ಕೊಡಿರಿ. ಗಂಡನನ್ನ ನನ್ನ ಗಂಡನನ್ನ ಆ ಗಂಡನನ್ನ ಮಾಡಿ ಗಂಡವನ್ನು ಕೊಡಿರಿ.
ಹೌದು, ನಾನು ಈ ಗೋರರು ಬಿಂದು ಹೋದರೆ ಆತನು ವರಿತಾನೆ. ನಾನಾದರೂ ಮಾಯಾರೂಪಿಂದ ಪ್ರತ್ಯಕ್ಷಳಾಗುವ. ಜೈ ಶಾಂಭವಿ. ಈಗ ಯಾರಾದರೂ ನನ್ನನ್ನು ಶೂರ್ಪನಖ ಎಂದು ಕಂಡು ಹಿಡಿಯುವರೆ? ಸುಂದರಿಗೆಲ್ಲವೇ ಜಗದೊಳಗೆ ಸುಂದರಿಗೆಲ್ಲವೇ ಜಗದೊಳಗೆ ಈ ಜಗದೊಳಗೆ ಜಗದೊಳಗೆ ಈ ಜಗದೊಳಗೆ ಜಗದೊಳಗೆ ಸುಂದರಿಗೆಲ್ಲವೇ ಜಗದೊಳಗೆ ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರನಿವ ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರನಿವ ಆಕರದಿ ಸಖಿಹನು ಬಯವಿಲ್ಲ ಮನಕ್ಕೆ ಆಕರದಿ ಸಖಿಹನು ಬಯವಿಲ್ಲ ಮನಕ್ಕೆ ಸುಂದರಿಗೆಲ್ಲವೇ ಜಗದೊಳಗೆ 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 ಆಹಾ, ಈಗ ಯಾರಾದರೂ ನನ್ನನ್ನು ಶೂರ್ಪನಖ ಎಂದು ಕಂಡು ಹಿಡಿಯುವರೆ? ಅಬ್ಬಬ್ಬಾ, ಎಂತಹ ಮನೋಹರ ರೂಪವು! ಇಂತಹ ಸುಂದರಾಂಗನನ್ನು ಮದುವೆಯಾದರೆ ಒಂದೇ ಬಾರಿಗೆ 10 ಮಕ್ಕಳನ್ನು ಹೆರಬಹುದಲ್ಲವೇ? ಹೌದು ಹೌದು, ಸಮೀಪಕ್ಕೆ ಹೋಗಿ ಅವನನ್ನು ಮಾತನಾಡಿಸುವನು. ಪ್ರಿಯಾ, ಓ ಪ್ರಿಯಾ, ಮನೋಹರ, ಓ ಪ್ರಿಯಾ, ಪ್ರಿಯಾ. ಯಾರಮ್ಮ ನೀನು? ಅಮ್ಮ, ಈ ಅರಣ್ಯಕ್ಕೆ ಹೇತಕ್ಕಾಗಿ ಬಂದೆ? ಏನು ಹೇಳಿ? ನಿನ್ನ ಊರು ಯಾವುದು? ನಿನ್ನ ದೇಶವಾವುದು? ನಿನ್ನ ಹೆಸರೇನು? ಅದೂ ಅಲ್ಲದೆ ನನ್ನಿಂದೇನಾಗಬೇಕು? ನಿನ್ನಿಂದ ಒಂದಾಗಬೇಕು, ಅದಕ್ಕೋಸ್ಕರನೇ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ನನ್ನಿಂದೇನಾಗಬೇಕು ತಾಯಿ? ಅದೇ ಮದುವೆ ಆಗ್ಬೇಕು. ನನ್ನ ಹೆಸರು ಶೂರ್ಪನಖ ಎಂದು. ಓಹೋ, ಲಂಕಾಧೀಶ್ವರನಾದ ರಾವಣೇಶ್ವರನ ಸಹೋದರಿಯು. ನಿನ್ನನ್ನು ನೋಡಿದೆ, ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿ ಬಂದಿರುವೆನು. ನನ್ನನ್ನು ವರಿಸು ಪ್ರಿಯ. ಓಹೋ, ರಕ್ಕಸಿಯೇ? ಏಕೆ, ನಾನು ರಕ್ಕಸಿ ಅಂತ ಕಾಣುತ್ತೇವೇನೇನು? ಕಾಣದಿದ್ದರೂ ರಕ್ಕಸಿಯೇ ತಾನೆ. ಸರಿ, ಅದರಿಂದ ಏನು ವ್ಯತ್ಯಾಸ? ನನ್ನನ್ನು ಮೋಹಿಸು ಪ್ರಿಯ. ನೋಡು ತಾಯಿ, ನಾನು ಏಕಪತ್ನಿ ರಥಸ್ಥನು. ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ನನ್ನ ಪತ್ನಿ ಪಕ್ಕದಲ್ಲೇ ಇರುವುದು. ನೀನು ಕಣ್ಣೆತ್ತಿ ನೋಡ್ಬೇಡ ಸ್ವಾಮಿ, ಕೈ ಹಿಡಿ ಸಾಕು. ಅದು ಆಗುವುದಿಲ್ಲ ತಾಯಿ, ನಾನು ಏಕಪತ್ನಿ ರಥಸ್ಥನೆಂದು ಹೇಳಲಿಲ್ಲ. ಒಂದು ಕೆಲಸ ಮಾಡು, ಅವಳನ್ನು ಬಿಟ್ಟು ಬಿಡು, ನನ್ನನ್ನು ಮದುವೆ ಆಗು. ಆಗ ನಿನ್ನ ವ್ರತಕ್ಕೆ ಭಂಗ ಬರುವುದಿಲ್ಲವಲ್ಲ. ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿರುವೆನು. ಹಾಗಾದ್ರೆ ನನ್ನನ್ನು ಗಾಳಿ ಸಾಕ್ಷಿಯಾಗಿ ಕೈ ಹಿಡಿ. ನೋಡು ತಾಯಿ, ವಾಯು ಸಾಕ್ಷಿಯಾಗಿ ಯಾರು ಕೈ ಹಿಡಿಯುವುದಿಲ್ಲ. ಏಕೆ, ನಿನಗಿನ್ನು ಲಗ್ನವಾಗಿಲ್ಲವೇ? ಆಗಿತ್ತು. ನಿನ್ನ ಪತಿ ಏನಾದ? ಸತ್ತೋದ. ನೋಡು ತಾಯಿ, ಇಲ್ಲಿಗೆ ನಾನು ಓರ್ವನೆ ಬಂದಿಲ್ಲ. ಮತ್ತೆ ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನು ಸಹ ಬಂದಿರುವನು. ಹೌದೇನು? ಆತನ ಬಳಿಗೆ ಹೋಗು, ನಿನ್ನ ಕಾರ್ಯವಾಗುವುದು. ಖಂಡಿತವಾಗಿ? ಖಂಡಿತವಾಗಿಯೂ ಆಗುವುದು. ಹಾಗಾದ್ರೆ ನಿನ್ನಿಂದ ಆಗುವುದಿಲ್ಲವೇ? ನಾನು ಏಕಪತ್ನಿ ರಥಸ್ಥನಂತ ಹೇಳಲಿಲ್ಲವೇ? ನೀನೇ ನೋಡು ಪ್ರಿಯ. ಅದು ಆಗುವುದು. ಮನುಜರು ನೀನು, ಮನುಜರು ನಾವು, ಮನುಜರು ನೀನು, ಮನುಜರು ನಾವು, ಮನಸ್ಸಿನ ನಾಟಕ್ಕೆ ಮಾನವೀಯ ಮನಸ್ಸಿನ ನಾಟಕ್ಕೆ ಮಾನವೀಯ ಬಹುದೇ ನ್ಯಾಯವೇ ನೀನಾಗಿದ್ದು ಮಾಯದ ಸುಧತಿ, ನ್ಯಾಯವೇ ನೀನಾಗಿದ್ದು ಮಾಯದ ಸುಧತಿ, ಏಯಬಲ್ಲವೇ ನಿನ್ನಯ ಜನ್ಮ,
ನೋಡು ತಾಯಿ, ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿದ್ದಾನೆ. ಆತನ ಬಳಿಗೆ ಹೋಗು, ನಿನ್ನ ಕಾರ್ಯವಾಗುವುದು. ಒಂದು ವೇಳೆ ಅವನು ನನ್ನನ್ನು ಒಪ್ಪದಿದ್ದರೆ? ಒಪ್ಪುವನು. ಅವನು ಸುಂದರವಾಗಿರುವನೆ? ಅವನು ನನಗಿಂತಲೂ ಸುಂದರನಾಗಿರುವನು. ನಿನಗಿಂತಲೂ ಸುಂದರನಾಗಿರುವನೆ. ಆದ್ದರಿಂದಲೇ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ಅಯ್ಯಯ್ಯೋ, ನೀನೇ ಸುಂದರವಾಗಿರುವೆ. ಈ ನಿನ್ನ ಸುಂದರ ರೂಪವನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಸುಪ್ತವಾಗಿದ್ದ ಆಸೆ ಆಕಾಂಕ್ಷೆಗಳೆಲ್ಲವೂ ಒಮ್ಮಿಂದೊಮ್ಮೆಲೆ ಪುಂಕಾನುಪುಂಕವಾಗಿ ಚಿಮ್ಮುತ್ತಿರುವುದು. ವಾ ಪ್ರಿಯ, ನೀನೇ ನನ್ನನ್ನು ಒರಿಸು. ನೋಡು ತಾಯಿ, ನಾನು ಪರಸ್ತ್ರೀಯರನ್ನು ನೋಡುವುದೂ ಇಲ್ಲ, ಮಾತನಾಡಿಸುವುದೂ ಇಲ್ಲ, ಮುಟ್ಟುವುದೂ ಇಲ್ಲ. ಆದ್ದರಿಂದ ನೀನು ಆತನ ಬಳಿಗೆ ಹೋಗು, ನಿನ್ನಿಷ್ಟಾರ್ಥ ನೆರವೇರುವುದು. ಸರಿ, ಹಾಗಾದರೆ ಏನಾದರೂ ಕುರುಹಲು ಕೊಡು, ನಂತರ ನಾನು ಹೋಗುವೆನು. ಜಾಗೃತೆಯಾಗಿ ಕೊಡುವೆನು. ಹೀಗೆ ತಿರುಗು. ಎಲ್ಲಿ ಬರೆಯುವೆ ಪ್ರಿಯ? ಬೆನ್ನಿನ ಮೇಲೆ ಬರೆಯುವೆನು. ಬೆನ್ನಿನ ಮೇಲೆ? ಹೌದು. ಬಹಳ ಅನುಭವಸ್ಥನು ನೀನು. ಎಷ್ಟು ಬುದ್ಧಿವಂತ ನೀನು. ನಿಜ ಎಷ್ಟು ತಾಯಿ. ಚೆನ್ನಾಗಿ ಪಾಠ ಮಾಡಿದಾಳಿ ಇವಳು. ಬರೇ ಪ್ರಿಯ, ತಂಟೆ ತಾಪತ್ರೆ ಯಾಕೆ ಬೇಕು? ನೀನು ಎಲ್ಲಿ ಬೇಕೋ ಅಲ್ಲಿ ಬರೇ. ಹೋಗು ತಾಯಿ, ನಿನ್ನ ಕಾರ್ಯವಾಗುವುದು. ಇದನ್ನು ನೀನು ಅವನಿಗೆ ತೋರಿಸು, ಅವಮಾನಿಸುವನು. ಗಮಪಸನಿಸ ಎಲ್ಲ ಅಲ್ಲೇ ಆಗುತ್ತೆ. ನನ್ನ ರೂಪಿಗೆ ತಕ್ಕ ರೂಪವಂತನೇ ಸರಿ. ಪ್ರಿಯಾ, ಓ ಪ್ರಿಯಾ, ಪ್ರಿಯಾ, ಓ ಪ್ರಿಯಾ. ಯಾರಮ್ಮ ನೀನು? ದೂರ ನಿಲ್ಲು. ಯಾಕಪ್ಪ? ದೂರ ನಿಂತು ಮಾತನಾಡು. ಯಾಕಪ್ಪ? ನಿನ್ನ ಹೆಸರೇನು? ಒಬ್ಬಂಟಿಯಾಗಿ ಇಲ್ಲಿಗೆ ಬರಲು ಕಾರಣವೇನು? ನಿಮ್ಮ ದೇಶವಾವುದು? ಒಂದೇ ಬಾರಿ ಇಷ್ಟೊಂದು ಕೇಳಿದರೆ ನಾನು ಏನು ಹೇಳುವುದು? ಲಂಕಾದೇಶ್ವರನಾದ ರಾವಣೇಶ್ವರನ ಸಹೋದರಿಯಾದ ನನ್ನನ್ನ ಶೂರ್ಪನಖ ಎಂದು ಕರೆಯುವಳು. ನನ್ನ ವರಿಸು ಪ್ರಿಯ. ದೂರ ನಿಂತು ಮಾತನಾಡು. ಓಹೋ, ನೀನು ಹೆಣ್ಣನ್ನು ನೋಡೇ ಇಲ್ಲ. ಪಾಪ, ಎಳೆ ನಿಂಬೆಕಾಯಿ. ಹೋಗ್ಲಿ ಬಿಡು, ನನ್ನನ್ನು ವರಿಸು ಪ್ರಿಯ. ಕೂಡದು. ನೋಡು, ಆ ಪಾರ್ಶ್ವದಲ್ಲಿ ನಮ್ಮ ಅಣ್ಣನಿರುವನು. ಅಲ್ಲಿಗೆ ಹೋಗು, ನಿನ್ನ ಕಾರ್ಯವು ಸಾಧಿಯಾಗುವುದು. ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿದ್ದು. ಹಾಗಾದರೆ ಈಕೆಯ ಅಂಗಗಳು ಯಾವುದು ಹೀನವಾಗಿಲ್ಲವಲ್ಲ? ಪ್ರಿಯ, ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿದ್ದು. ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ನಿನ್ನ ಅಂಗಗಳು ಯಾವುವು ಹೀನವಾಗಿಲ್ಲವೆಂದರೆ ಅಣ್ಣನಾದರೂ ಕುರುಹನ್ನು ಕೊಟ್ಟಿರಬೇಕಲ್ಲ. ಅಯ್ಯೋ, ಅಣ್ಣನಿಗೆ ಕುರುಹನ್ನು ಕೊಟ್ಟಿದ್ದಾನೆ. ಕೊಟ್ಟಿದ್ದನು. ಎಲ್ಲಿ? ಕೊಡು ಅದನ್ನು. ಅದು ಕೊಡುವುದಲ್ಲ, ನೋಡುವುದು. ತೋರಿಸು. ಹಾಗಾದರೆ ತೋರಿಸಿದ್ರೆ ನೀನ್ ಬೇರೆ ಕಡೆ ಹೋಗೋದೇ ಇಲ್ಲ, ಇಲ್ಲೇ ಇರ್ತೀಯ. ತೋರಿಸು. ಅದು ಸಾಧ್ಯ ಇಲ್ಲ. ಪ್ರಿಯಾ, ನೀನ್ ನನ್ನನ್ನು ಏನು ಹೇಳಿದನು ಗೊತ್ತೇ? ನಾನು ಏಕಪತ್ನಿ ವ್ರತಸ್ಥನು, ಅನ್ಯ ಸ್ತ್ರೀಯರನ್ನು ಸಹೋದರಿಯರಂತೆ ಭಾವಿಸುವನು. ಅಲ್ಲಿಗೆ ನೀನು ಹೋಗು. ನಿನ್ನ ಇಷ್ಟ ಅನಿಷ್ಟಗಳನ್ನು ತೀರಿಸುವ ನನ್ನ ಸಹೋದರನಾದ ಲಕ್ಷ್ಮಣನು ಯೋಗ್ಯನಾಗಿರುವನು. ಅವನಲ್ಲಿ ನಿನ್ನ ಆಸೆಗಳನ್ನು ಹೇಳಿಕೊ, ತೀರಿಸುವನು ಎಂದು ಹೇಳಿರುವನು. ನನ್ನನ್ನು ವರಿಸು ಪ್ರಿಯಾ. ಹಾಗಾದ್ರೆ ನೀನು ನನ್ನ ಅತ್ತಿಗೆ ಆಗಬೇಕು. ಹಾಗಾದರೆ ನೀನು ನನ್ನ ಅತ್ತಿಗೆ ಆಗಬೇಕು. ನಮಸ್ಕಾರ. 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 ಲೇ, ನಿನಗಿದು ಬೇಕಿತ್ತ ಶೂರ್ಪನಖಿ? ನಿನಗಿದು ಬೇಕಿತ್ತ? ಬೇಕಿರ್ಲಿಲ್ಲ. ಎಲ್ಲ ಹೇಳಿದ್ರು ಇದು ನಿನಗೆ ಬೇಕಿಲ್ಲ ಅಂತ. ಅಪ್ಪ ಲಕ್ಷ್ಮಣ ಸ್ವಾಮಿ, ಬಾ ಬಾರು. ಏನಾಗಬೇಕು? ಬಾರಪ್ಪ. ನಿಮ್ಮಣ್ಣನು ಕುರುಹನ್ನು ಬರೆಹೇನು ನೋಡು, ಅದರಂತೆ ನಿನ್ನ ಇಷ್ಟ ಏನಿದೆಯೋ ಅದನ್ನು ನೆರವೇರಿಸು. ಸರಿಯಾದ ಉತ್ತರವನ್ನೇ ಹೇಳಿ ಕಳಿಸಿರು. ಹೌದೌದು, ಸರಿಯಾಗಿ ಬರೆದಿರು. ನನ್ನ ಮಾತನ್ನು ಕೇಳು ಅಮ್ಮ. ಇಲ್ಲಿಂದ ಹೊರಟರೆ ಸರಿ, ಇಲ್ಲವಾದರೆ ಸರಿಯಾಗದು.
ಅಯ್ಯೋ ನಿಮ್ಮಣ್ಣನೇ ಬರೆದಿರುವನಲ್ಲ, ಅದನ್ನು ನೋಡಿ ನನ್ನನ್ನು ವಿವಾಹವಾಗು. ಆಗಲಿ. ಛೇ ಭ್ರಷ್ಟಳೆ, ಸಾರೆ ಬರದಿಂ ಚಪಲೆ, ಸಾರೆ ಬರದಿಂ ಚಪಲೆ. ಸಾರೆ ಬರದಿಂ ಚಪಲೆ, ಯಾಕಳೆ ಸಾರೆ ಬರದಿಂ ಚಪಲೆ. ಅದು ತೋರಲೆ ತಗೋರಲೆ ಮೋತಂಗೈಯಲ್ಲಿ ಬಂದಯ, ಆತು ತೋರಲೆ ಚಕೋರಲೆ ಮೋತಂಗೈಯಲ್ಲಿ ಬಂದಯ. ಸಲ್ಲದಲ್ಲಿ ಸಾಹಸಂಗೈ, ಸಲ್ಲದಲ್ಲಿ ಸಾಹಸಂಗೈ, ಎಲ್ಲವನ್ನು ಜಾರಿಸುವೆನ್ನ, ಎಲ್ಲವನ್ನು ಜಾರಿಸುವೆನ್ನ. ಸಾರೆ ಬರದೆ ಸಬಲೆ, ಯಾತ್ಮಳೆ ಸಾರೆ ಬರದೆ ಸಬಲೆ. ಇಲ್ಲಿಂದ ಹೊರಟರೆ ಸರಿ, ಇಲ್ಲವಾದರೆ ಅನರ್ಥವಾಯಿತು, ಎಚ್ಚರ. ಓಹೋ, ಇವರು ನನ್ನ ಸಂಗಡ ಆಟವನ್ನು ಆಡುತ್ತಿರುವರು. ಈಗಲೇ ನನ್ನ ಘೋರ ರೂಪವನ್ನು ಧರಿಸಿ ಇವರೆಲ್ಲರನ್ನು ನಾನು ಒಂದೇ ಬಾರಿಗೆ ಸಂಹರಿಸುವೆನು. ಎಂತ ಚೆನ್ನಾಗಿದ್ದ ಮಗು ಕುಯ್ಬಿಟ್ಟ. ಎಂತ ಚೆನ್ನಾಗಿತ್ತು ಎಲ್ಲ ಕೊಯ್ಬಿಟ್ಟದ. ಆ ಮಣ್ಣಿಗೆ ಸೊಯ್ಯ ಮತ್ತೆ ಅಣ್ಣ ಅವಳೇಶ್ವರ